ಖಾಸಗಿ ಏನು ಪ್ಯಾಸೆಂಜರ್ ಬಸ್ಸಲ್ಲಿ ಗೂಡ್ಸ್ ಸಾಗಾಟ ಆಗ್ತಾ ಇದೆ, ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ ಸರ್. ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ ಗೂಡ್ಸ್ ಅನ್ನ ಸಾಗಾಟ ಮಾಡೋದು ಎಷ್ಟು ಸರಿ? ಮೊನ್ನೆ ದುರಂತ ಅದೇ ಕಾರಣ ಅಂತ ಹೇಳ್ತಾರೆ. ಅಲ್ಲ, ಏನು ಹೇಳಿದ್ದೆವು ಅದು ಸರ್, ಖಾಸಗಿ ಬಸ್ನಲ್ಲಿ ಪ್ಯಾಸೆಂಜರ್ ಬಸ್ನಲ್ಲಿ ಗೂಡ್ಸ್ ಅನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಈಗ ಕರ್ನೂಲ್ ಗಲಾಟೆ ಆದಮೇಲೆ, ಕರ್ನೂಲ್ ಗಲಾಟೆ ಅಲ್ಲ, ಕರ್ನೂಲ್ ಆಕ್ಸಿಡೆಂಟ್ ಆದಮೇಲೆ ಖಾಸಗಿ ವಾಹನಗಳಲ್ಲಿ ಯಾರು ಪ್ರಯಾಣ ಮಾಡ್ತಾರೆ, ಪ್ರಯಾಣಿಕರ ಸೂಟ್ ಕೇಸು ಲಗೇಜ್ ಬಿಟ್ಟರೆ ಬೇರೆ ಯಾವುದೂ ಕೂಡ ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ. ಎಲ್ಲ ನಮ್ಮ ಕಟ್ಟುನಿಟ್ಟಾಗಿ ಮಾಡ್ತಾಯಿದ್ದಾರೆ ಅಧಿಕಾರಿಗಳು. 2028ರಲ್ಲಿ ಬಿಜೆಪಿ ನಮ್ಮ ಸ್ವಂತ ಬಲದಿಂದಲೇ ಅಧಿಕಾರಕ್ಕೆ ಬರ್ತೇವೆ ಅಂತ ನೋ ಕಾಮೆಂಟ್ಸ್. ಈಗ ನಾನು ಬಂದಿರೋದು ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ಗೆ, ರಾಜಕೀಯ ಮಾತಾಡಲ್ಲ. ಸರ್, KSRTC ಅವರದ್ದು ವೇತನ ಪರಿಷ್ಕರಣೆ ಬಗ್ಗೆ ತುಂಬ ಬೇಡಿಕೆ ಇದೆ, ತುಂಬ ವರ್ಷ ಬೇಡಿಕೆ ಇದೆ. ಹೌದು, ನಿನ್ನೆ ಕೂಡ ಮಾತಾಡಿದ್ದೀವಿ. ಹೇಗೆ ಸರ್ ಮುಂದೆ ಮಾಡ್ತೀವಿ ರೀ, ಎಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಂತರ KSRTCಯಲ್ಲಿ ಸುರಕ್ಷತೆಗೆ ಏನು ಕ್ರಮ ಏನಾದರೂ ತಗೊಳ್ತಾ? ಸುರಕ್ಷತೆಗೆ 2013ರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ. ಆಗ ಹಾವೇರಿ ಹತ್ರ ಒಂದು ಬಸ್ ಆಕ್ಸಿಡೆಂಟ್ ಆಗಿತ್ತು, ಜಬ್ಬಾರ್ ಟ್ರಾವೆಲ್ಸು. ಆವತ್ತು ನಾನು ಗಮನಿಸಿದ್ದೇನು ಅಂದರೆ, ಎಮರ್ಜೆನ್ಸಿ ಎಕ್ಸಿಟ್ಟು ಇರ್ತಿರಲಿಲ್ಲ. ಒಂದು ಪ್ಯಾಸೆಂಜರ್ ಸತ್ತೋದು ಒಂದು ಡೋರ್ ಇರ್ತಿತ್ತು, ಡ್ರೈವರ್ ಹಿಡಿಯೋದಕ್ಕೆ ಒಂದಿರ್ತಿತ್ತು, ಹಿಂಭಾಗದಲ್ಲಿ ಡೋರ್ಸ್ ಇರ್ತಿರಲಿಲ್ಲ, ಎಮರ್ಜೆನ್ಸಿ ಡೋರ್ಸು. ಆಗ ನಾನು ಅದು ಮೇಲೆ ಈ ಲಕ್ಸುರಿ ಬಸ್ಸಲ್ಲಿ ಗ್ಲಾಸ್ ಹೊಡೆದು ಆಚೆ ಬರಬೇಕಾಗಿತ್ತು, ಒಂದು ಹ್ಯಾಮರ್ ಇಟ್ಟು ಅದನ್ನೇ ಲಕ್ಸುರಿ ಇದು ಎಮರ್ಜೆನ್ಸಿ ಡೋರ್ ಅಂತ ಕನ್ಸಿಡರ್ ಮಾಡೋದು, ಗ್ಲಾಸ್ ಹೊಡೆದು ಆಚೆ ಬರೋದನ್ನು. ಆಮೇಲೆ ನಾನು ನಮ್ಮ ಇಲಾಖೆ 25,000 ಬಸ್ಗೂ ಎಮರ್ಜೆನ್ಸಿ ಡೋರು, ಆಮೇಲೆ ಎಲ್ಲ ಓಮ್ನಿ ಬಸ್ಸಸ್ಸು, ಸ್ಕೂಲ್ ಬಸ್ಸಸ್ಸು, ಪ್ರತಿ ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಅವಾಗ ಇಡಿಸಿದ್ದೆ. ಅವಾಗ ಆಗಿತ್ತು. ಈಗಲೂ ಕೂಡ ಯಾವುದೇ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ ನಾವು FC ಮಾಡ್ಸೋಣ. ಎಮರ್ಜೆನ್ಸಿ ಡೋರ್ ಓಪನ್ ಆಗೋದಿಲ್ಲ ಅನ್ನೋ ಅದೆಲ್ಲ ನೋಡ್ತಾ ಇರಬೇಕು, ಅದೆಲ್ಲ ಆಗಾಗ ನೋಡ್ತಾ ಇರಬೇಕು. ಸರ್, ಈಗ ಪಿಣರಾಯಿ ವಿಜಯನ್ ಅವರು ಈಗ ಕರ್ನಾಟಕ ಸರ್ಕಾರದ ಬಗ್ಗೆ ಮಾನವೀಯತೆಯ ಸರ್ಕಾರ ಅಂತ ಹೇಳಿದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಯಾರು ಬುಲ್ಡೋಸರ್ ಕಾರ್ಯಾಚರಣೆ ಬಗ್ಗೆ ಅವರು ಬುಲ್ಡೋಸರ್ ಬಳಸಿ ತೆರವು ಮಾಡಿದ್ರಲ್ಲ, ಆ ಪ್ರಕರಣದ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿ ಮಾನವೀಯತೆಯ ಸರ್ಕಾರ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಪಿಣರಾಯಿ ವಿಜಯನ್ ಅವರು ಪಿಣರಾಯಿ ವಿಜಯನ್ ಅವರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಅಲ್ವಾ. ಅವರು ಕೇರಳ ರಾಜ್ಯದ ಮುಖ್ಯಮಂತ್ರಿ, ಅಲ್ಲಿರೋದು ನೋಡ್ಕೊಳ್ಳಿ ಮೊದಲು, ನಮ್ಮ ರಾಜ್ಯ ನಾವು ನೋಡ್ಕೊಳ್ತೀವಿ. ಆದರೆ ನನಗೆ ವಾಸ್ತವವಾಗಿ ಅಲ್ಲಿ ಯಾಕೆ ಹೊಡೆದ್ರು ಅಂತ ನನಗೆ ವಿಚಾರ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕೆಂದ್ರೆ ನಾನು ನೆನ್ನೆನೂ ಊರಲ್ಲಿ ಇರಲಿಲ್ಲ. ತಿಳ್ಕೊಂಡು ಬೇಕಾದ್ರೆ ಆಮೇಲೆ ಕಾಮೆಂಟ್ ಮಾಡ್ತೀನಿ. ಉಡುಪಿಯಲ್ಲಿ ಖಾಸಗಿ ಬಸ್ಗಳ ಬಾರುಪತ್ತೆ ಜಾಸ್ತಿ ಆಗಿದೆ, KSRTC ಬಳಕೆ ತುಂಬ ಕಡಿಮೆ ಆಗಿದೆ. ಈಗ ನಮಗೇನಾಗಿದೆ ಅಂದರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ನಾವು ಪರ್ಮನೆಂಟ್ ಬಸ್ ಹಾಕೋಕೆ ರೆಡಿ ಇದ್ದೀವಿ. ನಮ್ಮ ಎಲ್ಲ ಶಾಸಕರು ಬಸ್ ಹಾಕೋರಿ KSRTC ಅಂತ ಕೇಳ್ತಾರೆ. ಇಲ್ಲೇನಾಗಿದೆ, ಪರ್ಮಿಟ್ಸು ಪದೇ ಕೋರ್ಟ್ಗಳಿಗೆ ಹೋಗ್ತಾ ಇರ್ತಾರೆ. ಆ ಕೋರ್ಟ್ಗಳಿಗೆ ಹೋಗೋದ್ರಿಂದ ನಮಗೆ ನಮ್ಮ ಬಸ್ಸಸ್ ಹಾಕೋಕ್ಕಾಗ್ತಿಲ್ಲ. ಪಕ್ಷಾತೀತವಾಗಿ ಎಲ್ಲ MLAs ಕೂಡ KSRTC ಬಸ್ಸಸ್ ಹಾಕಿ ಅಂತ ಹೇಳ್ತಾರೆ. ಕೋರ್ಟ್ಗಳಿಗೆ ಹೋಗ್ಬಿಡ್ತಾರೆ. ಕೋರ್ಟ್ಗಳಲ್ಲಿ ನಮಗೆ ಸಮಸ್ಯೆ ಆಗುತ್ತೆ. ಹಿಂದೆ ಕೂಡ ನಾನು ಮಿನಿಸ್ಟರ್ ಆಗಿದ್ದಾಗ ಬೇಕಾದಷ್ಟು ರೂಟ್ಸ್ ಎಲ್ಲ ಕೊಟ್ಟಿದ್ದೆ. ಅದಾದಮೇಲೆ ಅದನ್ನು ಕೂಡ ಕ್ಯಾನ್ಸಲ್ಲು ಮಾಡಿದ್ದಾರೆ. ನೋಡೋಣ, ಈ ಸಲ ಮತ್ತೆ ಬಸ್ಸಸ್ ಬರುತ್ತೆ. ಮತ್ತು ಜಿಲ್ಲಾಧಿಕಾರಿಗಳು RTI ಅಧ್ಯಕ್ಷರು ಅವರೇ ಅಲ್ವಾ ಇಲ್ಲಿಗೆ ತಗೊಂಡು ಮಾಡೋಣ. ಈಗ ಜನವರಿ 1st ವೀಕಿಂದ ನಿಮ್ಮ ಸಾರಿಗೆ ಇಲಾಖೆ ನೌಕರರು ಮುಷ್ಕರ ಹೋಗೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ಏನು ಕ್ರಮ ತಗೋತೀರಿ? ಅವರ ಬೇಡಿಕೆ ಇದರಲ್ಲಿ ವಿಷಯದಲ್ಲಿ ಬೇಡಿಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಅಲ್ಲ, ಅವ್ರೀಗ ಆಲ್ರೆಡಿ ಅನೌನ್ಸ್ ಮಾಡಿದಾರಲ್ಲ, ಜನವರಿ 1st ವೀಕಿಂದ ನಾವು ಉಪವಾಸ ಸತ್ಯಾಗ್ರಹ ಮಾತಾಡ್ತೀನಿ ಬಿಡಿ, ಅವ್ರ ಹತ್ರ ಮಾತಾಡ್ತೀನಿ. ಶಕ್ತಿ ಯೋಜನೆ ನಿಲ್ತದೆ, ಕಾಂಗ್ರೆಸ್ ಹೇಳ್ತಾರೆ. ಶಕ್ತಿ ಯೋಜನೆ ಯಾಕೆ ನಿಲ್ಲುತ್ತೆ? ಎಲ್ಲರಿಗೂ ಬಡವರಿಗೆಲ್ಲ ಬಡವರಂದ್ರೆ ಮಹಿಳೆಯರಿಗೆಲ್ಲ ಅನುಕೂಲ ಆಗ್ತಾ ಇದೆಯಲ್ಲ, ನಿಲ್ಲಿಸೋ ಉದ್ದೇಶ ಏನೂ ಇಲ್ಲ. ಸರ್, ಮತ್ತೆ CM ಬದಲಾವಣೆ ಚರ್ಚೆ ಮತ್ತೆ ಅದೆಲ್ಲ ಏನು ಮಾತಾಡಲ್ಲಪ್ಪ ನಾವು ರಾಜಕೀಯ.